ಇನ್ನು ಚಾಮರಾಜನಗರ ಜಿಲ್ಲೆನಲ್ಲಿ ಈ ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಬಿಟ್ಟು ಜನರಿಗೆ ಒಂದು ಕಿರುಕುಳ ಕೊಡ್ತಿದ್ರು ಊರೂರನ್ನೇ ಬಿಟ್ಟು ಹೊಟ್ಟೋಗ್ತಾ ಇದ್ರು ಜನ. ಪಾಪ ಒಂದು ಹುಡುಗ ಕಿಡ್ನಿ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ನೆನ್ನೆ ಹೇಳಿದ್ದ. ಇದೆಲ್ಲದರ ಬಗ್ಗೆ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಈಗ ಅಧಿಕಾರಿಗಳ ತಂಡ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದೆ. ಚಾಮರಾಜನಗರ ತಹಶೀಲ್ದಾರ್ ಗೀತಾ, ತಾಲೂಕು ಪಂಚಾಯತ್ ಇಒ ಎಲ್ಲರೂ ಕೂಡ ಹೋಗಿ ಯಾರೂ ಗ್ರಾಮ ಬಿಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಹಾಗಂತ ಕಿರುಕುಳಕ್ಕೆ ಒಳಗಾದ ಕುಟುಂಬಗಳಿಗೆ ಧೈರ್ಯ ತುಂಬದಿರ ಅಧಿಕಾರಿಗಳು. ಅಪ್ಪ ಅಮ್ಮನ ಸಾಲ ತೀರಿಸೋದಕ್ಕೆ ಕಿಡ್ನಿ ಮಾರ್ತೀನಿ ಅಂತ ಆ ಬಾಲಕ ಹೇಳಿದ್ನಲ್ಲ, ಅವನಿಗೂ ಸಾಂತ್ವನ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ಕೊಟ್ಟು ಆಮೇಲೆ ಅದಕ್ಕೆ ಒಂದು ಇದನ್ನು ಮಾಡಿದ್ದಾರೆ. ಏನಂತಂದರೆ ಹೆಲ್ಪ್ಲೈನ್, ಯಾರಾದರೂ ಇದ್ರೆ ಆ ಥರದವ್ರು ಫೋನ್ ಮಾಡಿ ನಮಗೆ ಅಂತಂದ್ಬಿಟ್ಟು ಹೆಲ್ಪ್ಲೈನ್ ದೂರವಾಣಿ ಸಂಖ್ಯೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಪಕ್ಕದ ನಮ್ಮ ಲಿಮಿಟ್ಸ್ಗೆ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕಾಯ್ತು ಅಂದಾಗ ಮುಖವನ್ನು ಮಾಡಿ ತೋರಿಸ್ತಾ ಇದ್ವಲ್ಲ, ಅವ್ರ ಕಷ್ಟ ನೋಡೋಕ್ಕಾಗ್ತದೆ. ನಾವು ಸಾಲ ತೀರಿಸ್ಬಿಡ್ತೀವಿ ಅಂತೆಲ್ಲ ಪಾಪ ನೆನ್ನೆ ಮಾತಾಡ್ಕೊಂಡಿದ್ದು, ಅವಲತ್ಕೊಂಡಿದ್ದ ಆತನನ್ನು ಕೂಡ ಮೀಟ್ ಮಾಡಿ ಸಾಂತ್ವನ ಮಾಡಿದ್ದಾರೆ. ಸಾಕಷ್ಟು ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್ ಅವರು, ಚಾಮರಾಜನಗರ ತಹಶೀಲ್ದಾರ್ ಗಿರಿಜಾ ಅವರು ಎಲ್ಲರೂ ಭೇಟಿ ಮಾಡಿದ್ದಾರೆ. ಯಾರೂ ಊರು ಬಿಡಬೇಡಿ, ಮಕ್ಕಳನ್ನು ಸ್ಕೂಲ್ ಬಿಡಿಸ್ಕೊಂಡು ಕರ್ಕೊಂಡು ಹೋಗಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಅದು ಯಾವ ಮೈಕ್ರೋ ಫೈನಾನ್ಸ್ ಹೇಳಿ ನಿಮಗೆ ಕಿರುಕುಳ ಕೊಡ್ತಿರೋದು ನಾವು ಸರಿ ಮಾಡ್ತೀವಿ ಅಂತ ಕಿರುಕುಳಕ್ಕೆ ಒಳಗಾದ ಕುಟುಂಬಗಳಿಗೆ ಧೈರ್ಯ ತುಂಬಿದ್ದಾರೆ ಅಧಿಕಾರಿಗಳು. ಈಗ ಸ್ವಲ್ಪ ಸಮಾಧಾನ ಆಗಿರಬಹುದು, ಆ ಗ್ರಾಮಸ್ಥರಿಗೆ ಸ್ವಲ್ಪ ಧೈರ್ಯ ಬಂದಿರಬಹುದು. ಶಿವಳ್ಳಿ ಮತ್ತು ಹೆಗ್ವಾಡಿಪುರ ಎಲ್ಲ ಸೇರ್ಕೊಂತ ಒಂದು 5-6 ಕುಟುಂಬ ವಲಸೆ ಹೋಗಿರೋದು ಕಂಡು ಬರ್ತಾ ಇದೆ. ಅದರಲ್ಲಿ ಒಂದು ಕುಟುಂಬ ಇಲ್ಲೇ ವಾಸ ಇದ್ದಾರೆ. ಅವ್ರಿಗೆ ಏನಂದರೆ ಅಲ್ಲಿ ಒಂದು 4 ಫೈನಾನ್ಸ್ ಇದರಿಂದ ಅವರು ಸಾಲ ತೊಗೊಂಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ವಸೂಲಿ ಮಾಡೋಕ್ಕೆ ಬಂದಾಗ ಅಂದರೆ ತುಂಬ ಅವಾಚ್ಯವಾಗಿ ಮಾತಾಡ್ತಾರೆ. ಈ ಥರ ಎಲ್ಲ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಾವು ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರದ್ದು ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ನಾವು ಅವ್ರಿಗೂ ಸಹ ಧೈರ್ಯ ತುಂಬಿದ್ದೀವಿ, ಇದು ಯಾವುದಕ್ಕೂ ತೊಂದರೆ, ನೀವೇನೂ ಅವಘಡ ಮಾಡ್ಕೊಳ್ಬೇಡಿ, ನಿಮ್ಮ ಜೊತೆಗೆ ನಾವು ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಲ್ಲ ಜೊತೆಗಿರುತ್ತೆ, ನಿಮ್ಗೇನೇ ತೊಂದರೆ ಆದ್ರೂ ನಮ್ಮ ಗಮನಕ್ಕೆ ತನ್ನಿ ಅಂತಂದ್ಬಿಟ್ಟು ಅವ್ರಿಗೆ ನಮ್ಮದು ಕಂಟ್ರೋಲ್ ರೂಮ್ದೆಲ್ಲ ನಂಬರೆಲ್ಲ ಕೊಟ್ಟಿದ್ದೀವಿ. VA PDO ಮತ್ತು ನನ್ನ ನಂಬರ್ ಕೂಡ ಕೊಟ್ಟಿದ್ದೀವಿ. 4-5 ಕುಟುಂಬ ಅವರು ಸಾಲ ತಡಿಲಾರ್ದೆ ಊರು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಮಗು ಮೈಸೂರಿಗೆ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರ ವಾಸನೂ ಮೈಸೂರಲ್ಲಿದ್ದಾರೆ. ಇನ್ನುಳಿದವರು ಬೆಂಗಳೂರು ಆ ಕಡೆ ಎಲ್ಲ ಹೋಗಿದ್ದಾರೆ. ಅದು ಒಂದು ಕುಟುಂಬ ಹೊರಗಡೆ ಹೋಗಿದೆ, ಆದರೆ ಮಕ್ಕಳು ಇಲ್ಲಿ 2 ಮಕ್ಕಳು ಇಲ್ಲಿ ಹಾಸ್ಟೆಲಲ್ಲಿ ಇದ್ಕೊಂಡು ಓದ್ತಾ ಇದ್ದಾರೆ. ಉಳಿದವ್ರಿಗೆ ಧೈರ್ಯ ಅಂದರೆ ಅವ್ರಿಗೆ ಈಗ ನಾನು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಕೆಲವು ಕೇಂದ್ರ ಸಂಘಗಳಲ್ಲಿ ಸಾಲ ಮಾಡಿದ್ರು, ಒಂದು 3 ಲಕ್ಷ ಸಾಲ ಮಾಡಿದ್ರು. ಈಗ ಪಬ್ಲಿಕ್ ಟಿವಿಗೆಲ್ಲ ಹಾಕಿದಾಗ ಕೆಲವು ಅಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಊರು ಬಿಟ್ಟು ಹೊಂಟೋಗ್ಬೇಕು ಅಂತಿದ್ರು. ಇವಾಗ ಈ ಪಬ್ಲಿಕ್ ಟಿವಿಲಿ ಬಂದಾಗ ಅಧಿಕಾರಿಗಳೆಲ್ಲ ಬಂದು ಏನೂ ಮಾಡ್ಕೋಬೇಡಿ, ಎಲ್ಲೂ ಹೋಗಬೇಡಿ ಅಂತೇಳಿ ಧೈರ್ಯ ತುಂಬಿದ್ರು. ಅದಕ್ಕೆ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ಸದ್ಯಕ್ಕೆ ಇವಾಗ ದೇಶವಳ್ಳಿ, ಹೆಗ್ವಾಡಿಪುರ ಈ ಎಲ್ಲ ಗ್ರಾಮಗಳ ಜನ ಸ್ವಲ್ಪ ಯಾರ್ಯಾರು ಈ ಸಾಲ ಕೊಟ್ಟವರ ಕಿರುಕುಳದಿಂದ ಒದ್ದಾಡ್ತಾ ಇದ್ರು ಅವರೆಲ್ಲರಿಗೂ ಸಮಾಧಾನ ಮಾಡಿದ್ದಾರೆ. ಖುದ್ದು ತಹಶೀಲ್ದಾರೇ ಬಂದಿರೋದ್ರಿಂದ ಯಾರೇ ಈ ಥರ ಕಿರುಕುಳ ಕೊಟ್ಟರು ನಮ್ಮ ಗಮನಕ್ಕೆ ತನ್ನಿ ಅಂತ ಹೆಲ್ಪ್ಲೈನ್ ನಂಬರು ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂತ ಕೊಡಿ. ಮತ್ತು ರೈತರು ಅಷ್ಟೇ, 10,000 ಕೊಡ್ತೀನಿ, 15,000 ಕೊಡ್ತೀನಿ, 8% ಬಡ್ಡಿ ಕೊಡಿ, 10% ಬಡ್ಡಿ ಕೊಡಿ ಅಂದ ತಕ್ಷಣ ಫಸ್ಟ್ ದುಡ್ಡು ಬರಲಿ ಅಂತ ಹೂ ಅಂದ್ಬಿಡ್ತಾರೆ, ಆಮೇಲೆ ಸಿಕ್ಕಾಕೊಂಡು ಒದ್ದಾಡ್ತಾರೆ. ನೀವು ಸ್ವಲ್ಪ ಹುಷಾರಾಗಿರಬೇಕು ಗ್ರಾಮಸ್ಥರು.